ದೇವರೇ ಆರಾಧಿಸುವೆ. ಓ ಆತ್ಮನೇ ನನ್ನ ಜೊತೆಗಾರನೇ, ಯೇಸುವೆ ನನ್ನ ರಕ್ಷಕನೇ. ಪ್ರೀತಿಯುಳ್ಳ ನನ್ನ ತಂದೆಯೇ, ತ್ರಯೇಕ ದೇವರೇ ಆರಾಧಿಸುವೆ. ಓ ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ. ನಿನ್ನನ್ನಾರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ. ನಿನ್ನನ್ನಾರಾಧಿಸುವೆ. ಆಲೋಚನೆಯಲ್ಲಿ ಶ್ರೇಷ್ಠನೇ, ಕಾರ್ಯಗಳಲ್ಲಿ ಸಾಮರ್ಥ್ಯನೇ, ಅತಿಶಯ ದೇವರು ನೀನೇ ತಾನೇ, ಆಲೋಚನಾ ಕರ್ತ ನೀನೇ ತಾನೇ. ಓ ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ. ನಿನ್ನನ್ನಾರಾಧಿಸುವೆ. ಓ ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ. ನಿನ್ನನ್ನಾರಾಧಿಸುವೆ. Father, we thank you for your presence in our midst. ತಂದೆ, ನಮ್ಮ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. We honor the name of Jesus. ಯೇಸುವಿನ ನಾಮವನ್ನು ನಾವು ಗೌರವಿಸ್ತೇವೆ. The name above all other name. ಆ ಹೆಸರು ಎಲ್ಲ ಹೆಸರುಗಳಿಗಿಂತ ಮೇಲಾದ ಹೆಸರಾಗಿದೆ. And in the name of Jesus, every knee shall bow, every tongue shall confess in earth, oh heaven, and under the earth, every knee will bow before the name of Jesus. ಯೇಸುವಿನ ನಾಮಕ್ಕೆ ಎಲ್ಲ ನಾಮಗಳು ಅಡ್ಡ ಬೀಳುತ್ತದೆ. ಸ್ವರ್ಗ, ಮೃತ್ಯು, ಪಾತಾಳಗಳಿರುವ ಎಲ್ಲ ಹೆಸರುಗಳು ಆ ಹೆಸರಿಗೆ ಅಡ್ಡ ಬೀಳುತ್ತದೆ. We thank you ವಂದನೆ for your ability. Holy Spirit, we depend upon you. ನಿನ್ನ ಸಾಮರ್ಥ್ಯಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪವಿತ್ರಾತ್ಮನೇ, ನಾವು ನಿನ್ನನ್ನೇ ಅವಲಂಬಿತರಾಗುವವರಾಗಿದ್ದೇವೆ. In Jesus' mighty name. ಯೇಸುವಿನ ಘನವುಳ್ಳ ನಾಮದಲ್ಲಿ. Amen and amen. ಆಮೆನ್ ಮತ್ತು ಆಮೆನ್. The Lord is so faithful in our life. He never changes in our life. ಕರ್ತನು ನಮ್ಮ ಜೀವಿತದಲ್ಲಿ ಆತನು ಬಹಳ ನಂಬಿಗಸ್ತನಾಗಿದ್ದಾನೆ. ಆತನು ಎಂದೆಂದಿಗೂ ಬದಲಾಗುವುದೇ ಇಲ್ಲ. Word of God says, heaven and earth will pass away, but my word will never pass away. ದೇವರ ವಾಕ್ಯ ಹೇಳ್ತದೆ, ಭೂಮಿ ಆಕಾಶಗಳು ಅಳಿದು ಹೋಗು, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ. Word of God says that your word, God's word is already exalted and it is settled in the heavens. ದೇವರ ವಾಕ್ಯ ಹೇಳ್ತದೆ, ಆತನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. It is permanently settled in the heavens. ಅದು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. That is the word what we are receiving into our spirit. ಆ ವಾಕ್ಯವನ್ನು ನಾವು ನಮ್ಮ ಆತ್ಮಕ್ಕೆ ನಾವು ಸ್ವೀಕರಿಸುವವರಾಗಿದ್ದೇವೆ. When you receive that word by faith into your spirit, ಆ ವಾಕ್ಯವನ್ನು, ದೇವರ ವಾಕ್ಯವನ್ನು ನಂಬಿಕೆಯ ಮೂಲಕವಾಗಿ ನಿನ್ನ ಆತ್ಮಕ್ಕೆ ನೀನು ಸ್ವೀಕರಿಸುವಾಗ you will never be the same. ನೀನು ಇದ್ದ ಹಾಗೆ ಇರುವುದಿಲ್ಲ. Amen. So turn with me to book of Philippians chapter 2 verse 13. Book of Philippians chapter 2 verse 13.
ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 2ನೇ ಅಧ್ಯಾಯದಲ್ಲಿ 13ನೇ ವಚನವನ್ನು ನಾವು ನೋಡೋಣ. For it is God who works in you to both to will and to do for his good pleasure. ಯಾಕಂದರೆ ದೇವರೇ ತನ್ನ ಸೂಚಿತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. So the word of God says it is the God who works in you. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ದೇವರು ತಾನೇ ತನ್ನ ಸೂಚಿತವನ್ನು ನೆರವೇರಿಸಬೇಕೆಂದಿದ್ದಾನೆ. When you born again, when you became the child of God, ನೀನು ಹೊಸದಾಗಿ ಹುಟ್ಟಿದಾಗ, ನೀನು ದೇವ ಮಗುವಾದಾಗ, you became the temple, the living temple of the Holy Spirit. ನೀನು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿ ನೀನು ಮಾರ್ಪಟ್ಟಿದ್ದಿ. And the word of God says, 1 Corinthians chapter 6 verse 17 says, one who join himself with the Lord, they are one spirit with him. ದೇವರ ವಾಕ್ಯ ಹೇಳ್ತಿದೆ 1 ಕೊರಿಂಥ 6:17 ಯಾರು ಕರ್ತನ ಸಂಸರ್ಗದಲ್ಲಿ ಇದ್ದಾನೋ ಆತನು ಕರ್ತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. We are no more two. God is dwelling in you. Holy Spirit is dwelling in you, and your spirit and the Holy Spirit functions together in the realm of the Spirit. ನಾವು ಈಗ ಇಬ್ಬರಲ್ಲ, ದೇವರು ತಾನೇ ನಮ್ಮಲ್ಲಿ ವಾಸವಾಗಿದ್ದಾನೆ. ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರಾತ್ಮ ನಮ್ಮಲ್ಲಿ ಇದ್ದುಕೊಂಡು ನಾವು ಈ ಲೋಕದಲ್ಲಿ ಕಾರ್ಯ ಸಾಧಿಸುವವರಾಗಿದ್ದೇವೆ. Amen. We are functioning together. That's a very important thing we need to understand. We are functioning together in the realm of the Spirit. ನಾವು ಆತ್ಮಿಕ ಸ್ತರದಲ್ಲಿ ಒಟ್ಟಾಗಿ ನಾವು ಕಾರ್ಯ ಮಾಡುವವರಾಗಿದ್ದೇವೆ. ಇದು ನಾವು ಗಮನಿಸಬೇಕಾದ ಅಂಶವಾಗಿದೆ. Word of God says, the 2 Corinthians chapter 5 verse 17 says, if anyone be in Christ, he is a new creation. All the things have been passed away. All things have become new. 2 ಕೊರಿಂಥ 5:17 ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. So the moment you born again, your spirit became a brand new, renewed, completely a new creation, not an old. You are completely 100% a new creation, never existed before. ನೀನು ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿ ನೀನು ಮಾರ್ಪಟ್ಟಿದ್ದಿ. ಹಿಂದೆಂದು ನೀನು ಇರಲೇ ಇಲ್ಲ. Amen. Never existed before. Brand new creation in Christ Jesus. ನೀನು ಹಿಂದೆ ಇರಲಿಲ್ಲ, ನೀನು ಹೊಸದಾಗಿ ಹುಟ್ಟಿದವನಾಗಿದ್ದಿ. Hallelujah. That's a very important thing. Your spirit is the dwelling place of the Holy Spirit. ಇದು ಬಹಳ ಪ್ರಾಮುಖ್ಯವಾದ ಸಂಗತಿ. ನೀನು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದ್ದಿ. But of God says, don't you know that your body is the temple of the Holy Spirit? ದೇವರ ವಾಕ್ಯ ಹೇಳ್ತದೆ, ನಿಮಗೆ ಗೊತ್ತಿಲ್ಲವೋ ನೀವು ದೇವರಿಗೆ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದ್ದೀರಿ, ದೇವರಿಗೆ ಮಂದಿರವಾಗಿದ್ದೀರಿ ಎಂಬುದಾಗಿ. In the old covenant, it was the temple of God means it is a physical object, physical place. The ark is there, holy place, most holy place. It was a physical thing in the Old Testament. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಕೇವಲ ಒಂದು ಶಾರೀರಿಕವಾದ ಒಂದು ಭೌತಿಕವಾದ ಸಂಗತಿಯಾಗಿತ್ತು. ಅಲ್ಲಿ ಪವಿತ್ರ ಸ್ಥಳ, ಮಹಾಪವಿತ್ರವಾದ ಸ್ಥಳಕ್ಕೆ ಅವರು ಹೋಗಬೇಕಾಗಿತ್ತು. Right? If they want to see the presence of God, they need to come to the holy place. ಅವರು ದೇವರ ಒಂದು ಪ್ರಸನ್ನತೆಯನ್ನು ಕಾಣಬೇಕಾದ್ರೆ ಅವರು ಮಹಾಪರಿಶುದ್ಧವಾದ ಸ್ಥಳಕ್ಕೆ ಬರಬೇಕಿತ್ತು. The chief priest can only enter to the most holy place. ಅಲ್ಲಿ ಮಹಾಯಾಜಕನು ಮಾತ್ರ ಆತನು ಆ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಪ್ರವೇಶ ಮಾಡಬಹುದು. That too not every time, once in a year. ಅದು ಯಾವಾಗಲೂ ಅಲ್ಲ, ವರ್ಷಕ್ಕೆ ಒಂದು ಸಲ ಮಾತ್ರ. With the blood of the lamb. ಆ ಒಂದು ಕುರಿಯ ರಕ್ತವನ್ನು ತೆಗೆದುಕೊಂಡು. Thank God for the precious blood of Jesus. ಅದು ದೇವರಿಗೆ ಸ್ತೋತ್ರ, ಅತಿ ಪರಿಶುದ್ಧವಾದ ಯೇಸುವಿನ ರಕ್ತಕ್ಕಾಗಿ ಸ್ತೋತ್ರ. Because of the precious blood of Jesus, we are in the presence of God. We are in His presence and He is inside of you. ಯೇಸುವಿನ ಪರಿಶುದ್ಧವಾದ ರಕ್ತದ ನಿಮಿತ್ತವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ಆತನಲ್ಲಿ ಇದ್ದೇವೆ, ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. Amen. This is very important thing. We are in His presence. We are born again into His presence and He is dwelling inside of you 24/7. ಇದು ಬಹಳ ಪ್ರಾಮುಖ್ಯವಾದ ಸಂಗತಿ. ನಾವು ಆತನ ಪ್ರಸನ್ನತೆಯಲ್ಲಿ ಹುಟ್ಟಿದವರಾಗಿದ್ದೇವೆ, ನಾವು ಆತನ ಪ್ರಸನ್ನತೆಯಲ್ಲಿ ನಾವು ಇದ್ದೇವೆ ಮತ್ತು ಆತನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. Amen. Not coming and going, not visiting us. We are in His presence and He
is in you. ಕೇವಲ ಭೇಟಿಯಾಗುವಂಥದ್ದಲ್ಲ, ಆತನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ, ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ. That's why the word of God says, I will not leave you nor forsake you. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಿದ್ದು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. Why? ಯಾಕೆ? He can't leave you. ಆತನು ನಿನ್ನನ್ನು ಬಿಟ್ಟು ಹೋಗುದಿಲ್ಲ. You are his property. ನೀನು ಆತನ ಸ್ವಾಸ್ಥ್ಯವಾಗಿದ್ದಿ. You are his child. ನೀನು ಆತನ ಮಗುವಾಗಿದ್ದಿ. You are his beloved. ನೀನು ಆತನಿಗೆ ಅತಿ ಪ್ರಿಯನಾಗಿ. You are so precious. ನೀನು ಬಹಳ ಅಮೂಲ್ಯನು. You are not purchased by the silver and gold. You are purchased by the deep precious blood of Jesus. ನೀನು ಬೆಳ್ಳಿ ಬಂಗಾರದಿಂದ ಕೊಂಡುಕೊಳ್ಳಲ್ಪಟ್ಟವನಲ್ಲ, ನೀನು ಯೇಸುವಿನ ಪವಿತ್ರವಾದ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವನಾಗಿದ್ದಿ. Oh, what is your payment? The deep precious blood of Jesus. ನಿನಗೆ ಕೊಟ್ಟ ಬೆಲೆ ಏನು? ಯೇಸುವಿನ ಅತಿ ಪರಿಶುದ್ಧವಾದ ರಕ್ತವನ್ನು ನಿನಗೆ ಕೊಟ್ಟಿದ್ದಾನೆ. That is your value. ಅದು ನಿನ್ನ ಬೆಲೆಯಾಗಿದೆ. So don't underestimate yourself. ಹಾಗಾಗಿ ನಿನ್ನನ್ನು ಕೀಳರಿಮೆಯಲ್ಲಿ ನೀನು ಇಟ್ಟುಕೊಳ್ಬೇಡ. See how God gives the values over your life. ದೇವರು ನಿನಗೆ ಯಾವ ಬೆಲೆಯನ್ನು ಕೊಟ್ಟಿದ್ದಾನೆ, ಹೇಗೆ ನೋಡ್ತಿದ್ದಾನೆ ಎಂಬುದಾಗಿ ಅರಿತುಕೊಳ್ಳುವಂಥದ್ದು ಪ್ರಾಮುಖ್ಯ. Doesn't matter. No one in this world gives value for you. ಯಾರು ಕೂಡ ಈ ಲೋಕದಲ್ಲಿ ನಿನಗೆ ಬೆಲೆಯನ್ನು ಕೊಡದೇ ಇರಬಹುದು. But ಆದರೆ the creator of the heaven and earth has given you the value by sending his precious son to die for you on the cross of Calvary. ಭೂಮಿ ಆಕಾಶಗಳ ಒಡೆಯನಾಗಿರೋ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಿನಗೋಸ್ಕರ ಕಳುಹಿಸಿ ಆತನು ನಿನಗೊಂದು ಬೆಲೆಯನ್ನು ಕೊಟ್ಟಿದ್ದಾನೆ. That's why we are so precious in his sight. ಅದಕ್ಕಾಗಿ ಆತನ ದೃಷ್ಟಿಯಲ್ಲಿ ನಾವು ಬಹಳ ಅಮೂಲ್ಯರು. So my precious people of God, I want to encourage you. It is God who works in you both to will and to do for his good pleasure. ಅದಕ್ಕಾಗಿ ನನ್ನ ಪ್ರಿಯ ದೇವ ಜನರೇ, ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ. ದೇವರ ವಾಕ್ಯದಲ್ಲಿ ಹೇಳ್ತಿದೆ, ದೇವರು ತಾನೇ ತನ್ನ ಸೂಚಿತವನ್ನು ನೆರವೇರಿಸಬೇಕೆಂದು ಆತನಿದ್ದಾನೆ. Amen. Hallelujah. When you want to understand the word of God, ನೀವು ದೇವರ ವಾಕ್ಯವನ್ನು ಅರಿತುಕೊಳ್ಳುವಾಗ God's will become your will. ದೇವರ ಚಿತ್ತ ಅದು ನಿಮ್ಮ ಚಿತ್ತವಾಗಿ ಮಾರ್ಪಾಡಾಗುತ್ತದೆ. God's plan shall become your plan. ದೇವರ ಯೋಜನೆ ನಿಮ್ಮ ಯೋಜನೆಯಾಗಿ ಮಾರ್ಪಾಡಾಗುತ್ತದೆ. God's desire shall become your desire. ದೇವರ ಬಯಕೆ ನಿಮ್ಮ ಬಯಕೆಯಾಗಿ ಮಾರ್ಪಾಡಾಗುತ್ತದೆ. That's why Jesus prayed this beautiful prayer in the Garden of Gethsemane. Lord, take away this cup from me, but not my will, let your will be done in my life. ಅದಕ್ಕಾಗಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಹೀಗೆ ಪ್ರಾರ್ಥನೆ ಮಾಡುತ್ತಾರೆ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೆ ನನ್ನ ಚಿತ್ತದಂತಾಗದೆ ತಂದೆ ನಿನ್ನ ಚಿತ್ತವೇ ನೆರವೇರಲಿ. Not my will, let your will be done in my life. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ. Christian life means living Christ in and through you. ಕ್ರಿಸ್ತಿಯ ಜೀವಿತ ಎಂದರೆ ಕ್ರಿಸ್ತನು ನಿನ್ನಲ್ಲಿ ಇದ್ದುಕೊಂಡು ನಿನ್ನ ಮೂಲಕವಾಗಿ ಆತನು ಜೀವಿಸುವಂತದ್ದು. Christian life is not living by our ability and our strength. ಕ್ರಿಸ್ತಿಯ ಜೀವಿತ ನಮ್ಮ ಸಾಮರ್ಥ್ಯ, ನಮ್ಮ ಬಲದಿಂದ ನಾವು ಜೀವಿಸುವಂತದ್ದಲ್ಲ. It is by the ability of the Holy Spirit we live. ಪವಿತ್ರಾತ್ಮನ ಬಲದಿಂದ ನಾವು ಜೀವಿಸುವವರಾಗಿದ್ದೇವೆ. How we can live by the power of the Holy Spirit in this world? ಹೇಗೆ ನಾವು ಪವಿತ್ರಾತ್ಮನ ಬಲದಿಂದ ಈ ಲೋಕದಲ್ಲಿ ನಾವು ಜೀವಿಸಬಹುದು? Number one thing, ಮೊದಲನೇ ಸಂಗತಿ, we need to every day surrender ourselves unto the God's plan in our life. ನಮ್ಮ ಜೀವಿತದಲ್ಲಿ ಪ್ರತಿ ದಿನವೂ ನಮ್ಮನ್ನು ನಾವು ಆತನ ಒಂದು ಯೋಜನೆಗೆ ನಾವು ಒಪ್ಪಿಸಿಕೊಡಬೇಕು, ಶರಣಾಗಬೇಕು. Listen, in the book of Proverbs, turn with me to book of Proverbs. ಜ್ಞಾನೋಕ್ತಿಯ ಪುಸ್ತಕದಲ್ಲಿ ನಾವು ನೋಡುವಾಗ the problem with many people, they have their own understanding, their own wisdom, their own plan, their own purpose in their life. ಅನೇಕ ಜನರು ಅವರದೇ ಒಂದು ಯೋಜನೆಗಳನ್ನು, ಅವರದೇ ಒಂದು ಉದ್ದೇಶಗಳನ್ನು ಅವರು ಇಟ್ಟುಕೊಳ್ತಾರೆ. Listen, Proverbs chapter 3 verse 5 says, trust in the Lord with all your heart and lean not on your own understanding. In all your ways acknowledge him and he shall direct your steps and your paths. ಜ್ಞಾನೋಕ್ತಿ 3:5 ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. Very important thing.
Word of God says what? Trust in the Lord with all your heart. ಬಹಳ ಪ್ರಾಮುಖ್ಯವಾದ ಸಂಗತಿ, ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸವಿಡು. What do you mean by trust in the Lord with all your heart? ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸವಿಡುವುದಂದ್ರೆ ಏನು? Very simple. You are not going to live for your purpose. You are going to live for His plan, His purpose, His desire in this world. ನೀನು ನಿನ್ನ ಉದ್ದೇಶ, ನಿನ್ನ ಚಿತ್ತಕ್ಕನುಸಾರವಾಗಿ ನೀನು ಜೀವಿಸುವವನಲ್ಲ. ನೀನು ಆತನ ಉದ್ದೇಶ, ಆತನ ಯೋಜನೆಗೋಸ್ಕರ ಈ ಲೋಕದಲ್ಲಿ ಜೀವಿಸೋನಾಗಿರುತ್ತಿ. You know, when you surrender to the Lord and said, Lord, I don't want to live for my will, my plan, my desire, I'll tell you, God will reveal His plan, His purpose into your life. ಯಾವಾಗ ನೀನು ನಿನ್ನನ್ನು ತಂದೆ, ನನ್ನ ಉದ್ದೇಶವಲ್ಲ, ನನ್ನ ಆಲೋಚನೆ ಅಲ್ಲ, ನನ್ನ ಚಿತ್ತವಲ್ಲ, ನನ್ನ ಯೋಜನೆವಲ್ಲ ಎಂಬುದಾಗಿ ನೀನು ನಿನ್ನನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ದೇವರ ಆಲೋಚನೆ, ದೇವರ ಚಿತ್ತವನ್ನು ಆತನು ನಿನ್ನ ಜೀವಿತಕ್ಕೆ ಪ್ರಕಟಿಸುತ್ತಾನೆ. Amen. That is called you are yielding to His plan. ಅದರರ್ಥ ನೀನು ಸಂಪೂರ್ಣವಾಗಿ ನಿನ್ನನ್ನು ನೀನು ಆತನ ಯೋಜನೆಗೆ ಬಿಟ್ಟು ಕೊಡುವಂಥದ್ದು. See, every human being have a power to choose. That means they can choose what is right or what is wrong. God will never force anybody because God has given everyone the free will. ದೇವರು ಪ್ರತಿಯೊಬ್ಬನಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಒಂದು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವಿಧಾನವನ್ನು ಕೊಟ್ಟಿದ್ದಾನೆ. ಒಬ್ಬ ಮನುಷ್ಯನು ಆತನು ಒಳ್ಳೆಯದನ್ನು ಆರಿಸಿಕೊಳ್ಳಬಹುದು ಅಥವಾ ಕೆಟ್ಟದ್ದನ್ನು ಆರಿಸಿಕೊಳ್ಳಬಹುದು. Hallelujah. But in the midst of that, if you say, Father, I'm going to live only for your plan and your purpose is bigger than anything in my life. That makes your life beautiful. ಅದರ ಮಧ್ಯದಲ್ಲಿ ಕೂಡ ನೀನು ನಿನ್ನನ್ನು ದೇವರ ಕೈಗೆ ನೀನು ಒಪ್ಪಿಸಿಕೊಡಬಹುದು. ತಂದೆ, ನಾನು ನಿನಗೋಸ್ಕರ ನಾನು ಜೀವಿಸ್ತೇನೆ, ನಿನಗೋಸ್ಕರ ನಾನು ಬಾಳುತ್ತೇನೆ ಎಂಬುದಾಗಿ. Amen. I'll tell you, you will walk in success. ಆಗ ನೀನು ಯಶಸ್ಸಿನಲ್ಲಿ ಸಾಗುತ್ತಿ. You will walk in path of success and joy in your life. ನಿನ್ನ ಜೀವಿತದಲ್ಲಿ ಉಲ್ಲಾಸ ಮತ್ತು ನೀನು ಯಶಸ್ಸಿನ ಮಾರ್ಗದಲ್ಲಿ ನೀನು ನಡೆಯುತ್ತಿ. That's why the word of God says the path of a righteous man goes brighter and brighter and into the fullness. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಮಾರ್ಗವು ಅದು ಇನ್ನೂ ಹೆಚ್ಚುತ್ತಾ ಬೆಳಗುತ್ತಾ ಬರುತ್ತದೆ. Amen. Path of a righteous. That means when you surrender yourself to the plan of God, you will walk in the path of God, the purpose of God, and you will shine brighter and brighter into the fullness. ನೀತಿವಂತನ ಮಾರ್ಗ ಅಂದ್ರೆ ನೀನು ನಿನ್ನನ್ನು ದೇವರ ಒಂದು ಉದ್ದೇಶಕ್ಕೆ ಒಪ್ಪಿಸಿಕೊಡುವಾಗ ನಿನ್ನ ಜೀವಿತವು ಅದು ಇನ್ನೂ ಹೆಚ್ಚುತ್ತಾ ಅದು ಬೆಳಗುತ್ತಾ ಬರುತ್ತದೆ. You know, God is giving a testimony concerning the David. ದೇವರು ದಾವೀದನ ವಿಷಯದಲ್ಲಿ ಆತನು ಸಾಕ್ಷಿಯನ್ನು ಕೊಡುತ್ತಾನೆ. Acts chapter 13, ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ verse 22, the second part, it says, I have found David, the son of Jesse, a man after my own heart, who will do all my will. ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಆತನು ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. What a testimony the Lord is giving concerning the David. ಇದು ದಾವೀದನ ವಿಷಯವಾಗಿ ಒಂದು ಬಹಳ ಅದ್ಭುತವಾಗಿ ದೇವರು ಮಾತನಾಡುವಂಥದ್ದು, ಸಾಕ್ಷಿಯನ್ನು ಕೊಡುವಂಥದ್ದು. This is what I have found David, the son of Jesse. ಇಲ್ಲಿ ವಾಕ್ಯ ಹೇಳ್ತದೆ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. That means he surrendered his life to God. ಅದರ ಅರ್ಥ ದಾವೀದನು ತನ್ನನ್ನು ತಾನು ದೇವರ ಉದ್ದೇಶಕ್ಕೆ ಆತನು ಒಪ್ಪಿಸಿಕೊಟ್ಟನು. David was available to God. ದಾವೀದನು ದೇವರ ಕೈಗೆ ಸಿಕ್ಕುವಂತ ಒಬ್ಬ ಮನುಷ್ಯನಾಗಿದ್ದನು. David always seek after the will of God. ದಾವೀದನು ಯಾವಾಗಲೂ ದೇವರ ಚಿತ್ತವನ್ನು ಹುಡುಕುವಂತ ವ್ಯಕ್ತಿಯಾಗಿದ್ದನು. He never tried to please people. He always lived a life that honors God. ಆತನು ಕೇವಲ ಜನರನ್ನು ಮೆಚ್ಚಿಸುವಂತ ಜೀವಿತವನ್ನು ಆತನು ಜೀವಿಸಲಿಲ್ಲ. ಯಾವಾಗಲೂ ದೇವರನ್ನು ಮೆಚ್ಚಿಸುವಂತ ಪ್ರಯತ್ನದಲ್ಲಿ ಆತನು ತನ್ನನ್ನು ತೊಡಗಿಸಿಕೊಂಡಿದ್ದನು. As you all know, David was the last in the family. He is the 8th one in the family, right? ನಿಮಗೆ ಗೊತ್ತಿರೋ ಪ್ರಕಾರ ಆತನು ತನ್ನ ಕುಟುಂಬದಲ್ಲಿ ಆತನು ಕಿರಿಯವನಾಗಿದ್ದನು. Right, the youngest. All other brothers are very high official in the Saul's military.
ಆತನ ಅನೇಕ ಸಹೋದರರು ಸೌಲನ ಸೈನ್ಯದಲ್ಲಿ ಅವರು ಒಳ್ಳೆಯ ಒಂದು ಪದವಿಯಲ್ಲಿದ್ದರು. Well equipped, well built, strong people. ಅವರು ಬಲಶಾಲಿಯಾಗಿದ್ದರು, ಪರಾಕ್ರಮಶಾಲಿಯಾಗಿದ್ದರು. But you know, when the Samuel sent by God into Jesse's house, God didn't choose any of his brothers. ದೇವರು ಸಮುವೇಲನನ್ನು ಇಷಯನ ಮನೆಗೆ ಕಳಿಸಿದಾಗ ದೇವರು ಯಾರನ್ನು ಆ ಸಹೋದರನು ಆರಿಸಿಕೊಳ್ಳಲಿಲ್ಲ. They were all looking good. ಅವರು ನೋಡ್ಲಿಕ್ಕೆ ಬಹಳ ಸುಂದರವಾಗಿದ್ದರು. Handsome, tall, well built people. ಅವರು ನೀಳಕಾಯರಾಗಿದ್ದರು, ಅವರು ಸುಂದರವಾಗಿದ್ದರು, ಅವರು ಪರಾಕ್ರಮಶಾಲಿಯಾಗಿದ್ದರು. Then God said to Samuel, ಆಗ ದೇವರು ಸಮುವೇಲನಿಗೆ ಹೇಳ್ತಾರೆ, I'm not seeing the way the people see. ನಾನು ಮನುಷ್ಯರು ನೋಡುವ ಪ್ರಕಾರ ನಾನು ನೋಡುವನಲ್ಲ. Man looks outside. ಮನುಷ್ಯರು ಹೊರಗೆ ನೋಡ್ತಾರೆ, I look inside. ನಾನು ಒಳಗೆ ನೋಡ್ತೇನೆ. I look inside. ನಾನು ಒಳಗೆ ನೋಡ್ತೇನೆ. Hallelujah. Hallelujah. He asked, is anybody is left? ಆಗ ಸಮುವೇಲ ಕೇಳ್ತಾನೆ, ಯಾರಾದರೂ ಇನ್ನೂ ಕೂಡ ಉಳಿದಿದ್ದಾರಾ? Yes, one person is there. He is a shepherd boy. He told, until he comes, I will not sit with you. ಆಗ ಅವರು ಹೇಳ್ತಾರೆ, ಒಬ್ಬನಿದ್ದಾನೆ, ಆತನು ಕುರಿ ಕಾಯುವವನು. ಅದಕ್ಕೆ ಸಮುವೇಲ ಹೇಳ್ತಾನೆ, ಅವನು ಬರುವ ತನಕ ನಾನು ಊಟ ಮಾಡುವುದಿಲ್ಲ. Immediately they brought David. ತಕ್ಷಣ ಅವರನ್ನು ಕರೆತಂದ್ರು. Oil of the Lord, that means an anointing oil from the horn came upon the David. ಆ ಕೊಂಬಿನಲ್ಲಿ ಇದ್ದಂತ ಆ ಒಂದು ಅಭಿಷಿಕ್ತ ತೈಲವನ್ನು ಆತನ ತಲೆ ಮೇಲೆ ಸುರಿಸ್ತಾರೆ. Let me tell you, when you are available to God, doesn't matter how much distance or how much the circumstances are against you, God will bring you into the place, into the position for the greater honor in your life. ನೀನು ದೇವರ ಕೈಗೆ ಸಿಗುವಾಗ ನೀನು ಎಷ್ಟೇ ದೂರದಲ್ಲಿ ಇರಬಹುದು, ಏನೇ ಪರಿಸ್ಥಿತಿಗಳು ಇರಬಹುದು, ದೇವರು ನಿನ್ನನ್ನು ಒಂದು ಗೌರವಕ್ಕೆ ಆತನು ತರುತ್ತಾನೆ, ಒಂದು ಸ್ಥಳಕ್ಕೆ ಆತನು ಕರೆತರುತ್ತಾನೆ. That's very important thing. ಅದು ಬಹಳ ಪ್ರಾಮುಖ್ಯವಾದ ಸಂಗತಿ. David was not in that place itself. ದಾವೀದನು ಆ ಸ್ಥಳದಲ್ಲಿ ಇರಲಿಲ್ಲ. But you know one thing? ಅದು ನಿಮಗೆ ಒಂದು ಸಂಗತಿ ಗೊತ್ತಾ? The anointing changes your destiny. ಅಭಿಷೇಕವು ನಿನ್ನ ಗುರಿಯನ್ನು ಬದಲಾಯಿಸುತ್ತದೆ. Anointing will change your destiny. ಅಭಿಷೇಕವು ನಿನ್ನ ಗುರಿಯನ್ನು ಬದಲಾಯಿಸುತ್ತದೆ. All other brothers have everything, but David had the anointing to become the king. ಆತನ ಸಹೋದರಿಗೆ ಆತನ ಎಲ್ಲ ಗುಣಾತಿಶಯಗಳು ಇತ್ತು, ಆದರೆ ದಾವೀದನು ಅರಸನಾಗುವುದಕ್ಕಾಗಿ ಆತನ ಮೇಲೆ ಅಭಿಷೇಕವು ಸುರಿಸಲ್ಪಟ್ಟಿತು. One of the quality that God chose the David, the son of Jesse, he says, I found David. ಏನು ಒಂದು ಗುಣಪಟ್ಟ ಆತನಲ್ಲಿ ಇತ್ತು. ಏನೆಂದರೆ ಇಲ್ಲಿ ವಾಕ್ಯ ಹೇಳ್ತದೆ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. I have found him. He was available to the Lord. ಆತನು ಕರ್ತನಿಗೆ ಸಿಗುವ ವ್ಯಕ್ತಿಯಾಗಿದ್ದನು. Next word, he says he is a man after my own heart who will do all my will, not some of my will, all of my will. ಇಲ್ಲಿ ಮುಂದಿನ ವಚನ ಹೇಳ್ತಿದೆ, ಅವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ, ಕೆಲವು ಅಲ್ಲ, ಎಲ್ಲ ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. Amen. Hallelujah. Hallelujah. See, when your heart is for God's plan and God's desire, ನಿನ್ನ ಹೃದಯವು ದೇವರ ಬಯಕೆಗೆ ಮತ್ತು ದೇವರ ಯೋಜನೆಗೆ ಇರುವಾಗ, you will do his desire in this world. ಈ ಲೋಕದಲ್ಲಿ ಆತನ ಬಯಕೆಯನ್ನು ನೀನು ನೆರವೇರಿಸುವವನಾಗಿರುತ್ತಿ. You will speak what he says. ಆತನು ಏನು ಹೇಳ್ತಾನೋ ಅದನ್ನೇ ನೀನು ಮಾತನಾಡುತ್ತಿ. One more example I will share with you from the book of Jeremiah. Turn with me to book of Jeremiah. ಯೆರೆಮೀಯನ ಪುಸ್ತಕದಲ್ಲಿ ಒಂದು ಉದಾಹರಣೆ chapter 1, beautiful scripture. Okay, book of Jeremiah chapter 1 verse 6. Here God is said, okay, let's read verse from 5 onwards. Before I formed you in the mother's womb, I knew you. Before you were born, I have sanctified you. I ordained you as a prophet to the nations. Then I said, oh Lord God, behold, I cannot speak, for I am youth. But the Lord said to me, do not say I am youth, for you shall go to all whom I send you, and whatever I command you, you shall speak. ಯೆರೆಮೀಯ 1:5 ನಾವು ನೋಡುವಾಗ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು. ಜನಾಂಗಗಳಿಗೆ ಪ್ರವಾದಿಯನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ
ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ, ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿವಿ. Amen. Very important thing. God said, I have chosen you, Jeremiah. ದೇವರು ಯೆರೆಮೀಯನಿಗೆ ಹೇಳ್ತಾನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. Before you formed the mother's womb, I know you very well. ಗರ್ಭದಲ್ಲಿ ನಿನ್ನನ್ನು ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. That means you are born into this world with a purpose. ಅದರ ಅರ್ಥ ಏನೆಂದರೆ ನೀನು ಈ ಲೋಕದಲ್ಲಿ ಒಂದು ಉದ್ದೇಶಕ್ಕೋಸ್ಕರ ಹುಟ್ಟಿದವನಾಗಿದ್ದಿ. Dear brother, dear sister, those who are watching me right now, ಈ ಸಮಯದಲ್ಲಿ ನಾನು ನೋಡುತ್ತಿರುವ ಸಹೋದರ ಸಹೋದರಿಯರೇ, whoever may be, whatever may be your age, ನೀನು ಯಾರೇ ಆಗಿರಬಹುದು, ನಿನಗೆ ಪ್ರಾಯ ಎಷ್ಟೇ ಆಗಿರಬಹುದು, doesn't matter. ಅದು ಯಾವ ಲೆಕ್ಕಕ್ಕಿಲ್ಲ. You are born into this world with the purpose of God. ನೀನು ಈ ಲೋಕದಲ್ಲಿ ದೇವರ ಉದ್ದೇಶಕ್ಕೋಸ್ಕರ ನೀನು ಹುಟ್ಟಿದವನಾಗಿದ್ದಿ. You are not born into this world with the purpose of man. You are born into this world with the purpose of God. ನೀನು ಈ ಲೋಕದಲ್ಲಿರುವ ಯಾವ ಮನುಷ್ಯನ ಉದ್ದೇಶಕ್ಕೋಸ್ಕರ ಹುಟ್ಟಿದವನಲ್ಲ, ನೀನು ದೇವರ ಉದ್ದೇಶಕ್ಕೋಸ್ಕರ ಹುಟ್ಟಿದವನಾಗಿದ್ದಿ. Hallelujah. Hallelujah. And God said, do not say you are youth. ಇಲ್ಲಿ ದೇವರು ಹೇಳ್ತಿದ್ದಾರೆ, ನೀನು ಬಾಲಕನೆಂದು ಹೇಳಬೇಡ. Many of the time our own limitations, our own thinking is saying, how I will speak what God said, what others will think about me. That means people are limiting themselves through their own imagination. ಅನೇಕ ಸಾರಿ ಜನರು ಅವರಿಗೆ ಅವರು ಮಿತಿಯನ್ನು ಹಾಕಿಕೊಳ್ತಾರೆ, ಆ ಮನಸ್ಸಿನಲ್ಲಿ ಮಿತಿಯನ್ನು ಹಾಕಿಕೊಳ್ತಾರೆ. ನನ್ನಲ್ಲಿ ಆಗ್ತದ, ಜನರು ಏನು ಅಂದುಕೊಳ್ತಾರೆ ಎಂಬುದಾಗಿ ತಮಗೆ ತಾವು ಒಂದು ಮಿತಿಯನ್ನು ಹಾಕಿಕೊಳ್ತಾರೆ. Let me tell you, ನಾನು ನಿಮ್ಗೆ ಹೇಳ್ತೇನೆ, you are not what others says you are. ಜನರು ಏನು ಹೇಳ್ತಾರೋ ಅದು ನೀನು ಅಲ್ಲ. You are what God says you are. ದೇವರು ನಿನ್ನ ಬಗ್ಗೆ ಏನು ಹೇಳ್ತಾನೋ ಅದೇ ನೀನು ಆಗಿದ್ದಿ. Amen. You are created for His purpose. ನೀನು ಆತನಿಗೋಸ್ಕರ ನೀನು ಸೃಷ್ಟಿಸಲ್ಪಟ್ಟವನಾಗಿದ್ದಿ. For the purpose of Jesus you are in this world. ಯೇಸುವಿನ ಉದ್ದೇಶಕ್ಕೋಸ್ಕರ ಈ ಲೋಕದಲ್ಲಿ ನೀನು ಇದ್ದಿ. Hallelujah. Hallelujah. Don't look upon your circumstances, what others will think, how I will move forward. I went through a lot of struggles in my life. What is my future? Don't worry about that. ಯಾವುದಕ್ಕೂ ಚಿಂತೆ ಪಟ್ಟುಕೊಳ್ಬೇಡ. ನಾನು ಹೇಗೆ ಮುಂದುವರಿಯುವುದು, ಜನರು ಏನು ಅಂದುಕೊಳ್ತಾರೆ, ನನ್ನಿಂದ ಇದು ಆಗ್ತದ ಎಂಬುದಾಗಿ. No. God says, just surrender yourself to my will. ದೇವರು ಹೇಳ್ತಾರೆ, ನನ್ನ ಚಿತ್ತಕ್ಕೆ ನಿನ್ನನ್ನು ಒಪ್ಪಿಸಿಕೊಡು. What I say you speak. ನಾನು ಏನು ಹೇಳ್ತೇನೋ ಅದನ್ನು ನೀನು ನುಡಿ. Where I am sending you should go. ನಾನು ಎಲ್ಲಿಗೆ ನಿನ್ನನ್ನು ಕಳಿಸ್ತೇನೋ ನೀನು ಅಲ್ಲಿಗೆ ಹೋಗಬೇಕು. That's a very important thing. ಅದು ಬಹಳ ಪ್ರಾಮುಖ್ಯವಾದ ಸಂಗತಿ. We should not have our own limitation. I will only go to this place, I will only go to that place. No. Where God said you should go, you must have a heart of obedience in that area. ನಾವು ಮಿತಿಯನ್ನು ಹಾಕಿಕೊಳ್ಳುವಂಥದ್ದಲ್ಲ. ನಾನು ಈ ಸ್ಥಳಕ್ಕೆ ಮಾತ್ರ ಹೋಗ್ತೇನೆ, ನಾನು ಇಲ್ಲಿಯೇ ಮಾತ್ರ ಇರ್ತೇನೆ ಎಂಬುದಾಗಿ. ಒಂದು ವೇಳೆ ದೇವರು ಕಳಿಸುವುದಾದರೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಕೂಡ ನಾವು ಸಿದ್ಧವಾಗಿರಬೇಕು. ಆ ಒಂದು ವಿಧೇಯತ್ವ ನಮ್ಮಲ್ಲಿ ಇರಬೇಕು. In the book of Genesis chapter 12, when God calls Abraham, turn with me to chapter 12, book of Genesis chapter 12 and verse 1. The Lord had said to Abraham, get out of your country, from your people and from your father's house, to a land which I will show you. ಆದಿಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದಾಗ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. Very important thing. God know if Abraham is going to stay in that place, he can't fulfill the plan of God. ದೇವರಿಗೆ ಸರಿಯಾಗಿ ಗೊತ್ತಿತ್ತು, ಒಂದು ವೇಳೆ ಅಬ್ರಹಾಮನು ತಾನಿದ್ದ ಸ್ಥಳದಲ್ಲೇ ಇರುವುದಾದ್ರೆ ಆತನು ಯಾವತ್ತಿಗೂ ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಆಗುವುದಿಲ್ಲ. First God said you need to separate. ದೇವರು ಪ್ರಥಮವಾಗಿ ಹೇಳಿದಂತದ್ದು, ನಿನ್ನನ್ನು ನೀನು ಪ್ರತ್ಯೇಕಪಡಿಸಿಕೊಳ್ಬೇಕು. You need to enter into my plan. ನೀನು ನನ್ನ ಯೋಜನೆಗೆ ನೀನು ಪ್ರವೇಶ ಮಾಡಬೇಕು. There is a place, there is a purpose, there is a timing God has kept for each one of us. ಪ್ರತಿಯೊಬ್ಬರಿಗೂ ದೇವರು ಒಂದು ಉದ್ದೇಶವನ್ನು, ಒಂದು ಸ್ಥಳವನ್ನು, ಒಂದು ಸಮಯವನ್ನು ಆತನು ನಿಗದಿಪಡಿಸಿದ್ದಾನೆ. We need to yield for the God's plan, God's timing, God's purpose in our life. ನಮ್ಮ ಜೀವಿತದಲ್ಲಿ ನಾವು ದೇವರ ಉದ್ದೇಶಕ್ಕೆ, ದೇವರ ಸ್ಥಳಕ್ಕೆ, ದೇವರ ಸಮಯಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. Dear brother, dear sister, those who are watching me,
ನನ್ನನ್ನು ನೋಡುತ್ತಿರುವಂತಹ ಸಹೋದರ ಸಹೋದರರೇ, are you willing to do what God has called you? ದೇವರು ಕರೆಯುವಂತ ಉದ್ದೇಶಕ್ಕೋಸ್ಕರ ಅದನ್ನು ನೆರವೇರಿಸಲಿಕ್ಕೆ ನೀನು ಸಿದ್ಧನಾಗಿದ್ದೀಯೋ? That's very important thing. ಅದು ಬಹಳ ಪ್ರಾಮುಖ್ಯ. That's why God is giving a testimony concerning the David. ಅದಕ್ಕಾಗಿ ದೇವರು ದಾವೀದನ ವಿಷಯವಾಗಿ ಸಾಕ್ಷಿಯನ್ನು ಕೊಡುತ್ತಾರೆ. David is a man after my own heart. ಅವನು ನನ್ನ ಹೃದಯಕ್ಕೆ ಒಪ್ಪುವ ವ್ಯಕ್ತಿ ಎಂಬುದಾಗಿ. That means what? ಅದರ ಅರ್ಥ ಏನು? Who understand the pulse, who understand the heartbeat of God. ಆತನು ದೇವರ ಹೃದಯದ ಬಡಿತವನ್ನು ಅರಿತಂತ ವ್ಯಕ್ತಿಯಾಗಿದ್ದನು. Oh, hallelujah. Hallelujah. That means he's so sensitive to the voice of God. ಆತನು ದೇವರ ಸ್ವರಕ್ಕೆ ಬಹಳ ಸಂವೇದನಶೀಲನಾದಂಥ ವ್ಯಕ್ತಿಯಾಗಿದ್ದನು, ಸೂಕ್ಷ್ಮತೆ ಉಳ್ಳಂತ ವ್ಯಕ್ತಿ. I'll tell you that is called intimacy with the Lord. ಅದು ಕರ್ತನೊಂದಿಗೆ ಇರುವಂತ ನಮ್ಮ ಸಂಬಂಧವಾಗಿದೆ, ನಮ್ಮ ಅನ್ಯೋನ್ಯತೆ ಆಗಿದೆ. Intimacy with the Lord. ಆತನೊಟ್ಟಿಗೆ ನಮ್ಮ ಹೊಂದಾಣಿಕೆ ಆಗಿದೆ. We need to identify what God want to do through my life. ನಾವು ಗುರುತಿಸಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿ ಕರ್ತನು ಏನನ್ನು ಮಾಡಲಿಕ್ಕೆ ಇದ್ದಾನೆ. And next is a testimony God is telling, who will do all my desire. ಮತ್ತು ಮುಂದಿನ ಹಂತದಲ್ಲಿ ದೇವರು ಸಾಕ್ಷಿಯನ್ನು ಕೊಡ್ತಾರೆ, ಆತನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. All my desire, he will do all my desire. ಆತನು ನನ್ನ ಎಲ್ಲ ಇಷ್ಟವನ್ನು ನೆರವೇರಿಸ್ತಾನೆ. Hallelujah. Hallelujah. King Saul, in the beginning of his ruling time, 2 years, he was doing something, but later on he missed everything. ಅರಸನಾದ ಸೌಲನು ಆತನ ಪ್ರಾರಂಭದ ದಿನಗಳಲ್ಲಿ 2 ವರ್ಷದವರೆಗೆ ಆತನು ಒಳ್ಳೆಯದನ್ನೇ ಮಾಡ್ತಿದ್ದ, ಆದರೆ ತದನಂತರದ ಆತನ ಜೀವಿತದಲ್ಲಿ ದೇವರ ಯೋಜನೆಯನ್ನು ಆತನು ಕಳ್ಕೊಳ್ತಾನೆ. He want to do everything by his own interest. ಆತನು ತನಗೆ ಇಷ್ಟ ಬಂದ ತನ್ನ ಮನಸ್ಸಿಗೆ ಬಂದಂತಹ ಸಂಗತಿಗಳನ್ನು ಆತನು ನೆರವೇರಿಸಲಿಕ್ಕೆ ಬಯಸ್ತಾನೆ. That's very important thing. ಅದು ಬಹಳವಾದ ಪ್ರಾಮುಖ್ಯವಾದ ಸಂಗತಿ. We are not called to do what I feel, you feel. We are called to do what is his will in this generation. ನಾವು ನಮ್ಮ ಭಾವನೆಗಳನ್ನು ನಮಗೆ ಏನು ಅನಿಸ್ತಿದೆಯೋ ಅದನ್ನು ಮಾಡಲಿಕ್ಕೆ ನಾವು ಕರೆಯಲ್ಪಟ್ಟವರಲ್ಲ, ನಾವು ದೇವರ ಉದ್ದೇಶವನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟವರು. Hallelujah. Hallelujah. That's why in the book of Philippians chapter 2 verse 13 says, for it is a God who works in you. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಿದೆ ಫಿಲಿಪ್ಪಿ 2:13, ದೇವರು ತನ್ನ ಸೂಚಿತವನ್ನು ನೆರವೇರಿಸಬೇಕೆಂದಿದ್ದಾನೆ. Amen. Who works in you both to will and to do for his good pleasure. ಆತನು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ತನ್ನ ಕಾರ್ಯವನ್ನು ಸಾಧಿಸಲು ಆತನು ಬಯಸುವಾತನಾಗಿದ್ದಾನೆ. See, when you yield to his plan, ನೀನು ನಿನ್ನನ್ನು ಆತನ ಉದ್ದೇಶಕ್ಕೆ ಒಪ್ಪಿಸಿಕೊಡುವಾಗ, it is not you who live, it is the Christ who lives through you. ನೀನೇ ಜೀವಿಸುವಾತನಲ್ಲ, ಕ್ರಿಸ್ತನು ನಿನ್ನಲ್ಲಿ ಇದ್ದುಕೊಂಡು ಜೀವಿಸುವಂತದ್ದು. Philippians book of Galatians chapter 2 verse 20 says, book of Galatians chapter 2 verse 20 says, I have been crucified with Christ. It is no longer I who live, but Christ lives in me. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2:20 ನಾವು ನೋಡುವಾಗ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. Very important thing. I have been crucified. That means my desire, my plan, all my patterns, I have been crucified. I'm crucified with Christ. ಇಲ್ಲಿ ವಾಕ್ಯ ಹೇಳ್ತಿದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಅದರ ಅರ್ಥ ಏನೆಂದರೆ, ನನ್ನ ಆಲೋಚನೆ, ನನ್ನ ಉದ್ದೇಶ, ನನ್ನ ಜ್ಞಾನ, ನನ್ನ ತಿಳುವಳಿಕೆನು ಇದೆಲ್ಲವನ್ನು ನಾನು ತಿರಸ್ಕರಿಸಿದ್ದೇನೆ. It is no longer I who live. ಇನ್ನು ಜೀವಿಸೋ ನಾನಲ್ಲ. Say with me, it is no longer I who live. ನನ್ನೊಂದಿಗೆ ಹೇಳಿರಿ, ಇನ್ನು ಜೀವಿಸೋನು ನಾನಲ್ಲ. It is no longer I who live. ಇನ್ನು ಜೀವಿಸೋ ನಾನಲ್ಲ. Your sin nature has been gone. ನಿನ್ನ ಪಾಪದ ಆ ಒಂದು ಸ್ವಭಾವ ಕಳಚಲ್ಪಟ್ಟಿದೆ. You are the righteousness of God in Christ Jesus. ನೀನು ಕ್ರಿಸ್ತನಲ್ಲಿ ದೇವರ ನೀತಿವಂತನಾಗಿದ್ದೀ. But Christ lives in me. ಆದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. And the life which now I live in the flesh, I live by the faith in the Son of God. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವ ಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. And who loved me and gave himself for me. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. Wow, hallelujah. Hallelujah. It is a God who works in you.
ದೇವರು ನಿನ್ನಲ್ಲಿ ಅದನ್ನು ಕಾರ್ಯ ಸಾಧಿಸುವಾತನಾಗಿದ್ದಾನೆ. Do His good pleasure. ಆತನ ಉದ್ದೇಶಕ್ಕೋಸ್ಕರ, His will in your life. ಆತನ ಆಲೋಚನೆ ನಿನ್ನ ಜೀವಿತದಲ್ಲಿ. Amen. I want to encourage you, all of you. ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ. No more you who live. ಇನ್ನು ಜೀವಿಸೋರು ನೀವಲ್ಲ, Christ lives in me. ಕ್ರಿಸ್ತನು ನಿಮ್ಮಲ್ಲಿ ಜೀವಿಸ್ತಾನೆ. Christ lives in you. ಕ್ರಿಸ್ತನು ನಿನ್ನಲ್ಲಿ Say ಜೀವಿಸ್ತಾನೆ. with me, Christ lives in me. ನನ್ನೊಂದಿಗೆ ಹೇಳಿರಿ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. I live in the faith in the Son of God. ನಾನು ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿ ನಾನು ಜೀವಿಸ್ತೇನೆ. And I'll tell you, this is the most blessed life that we can live in this world. ನಾನು ಹೇಳ್ತೇನೆ, ಇದು ಬಹಳ ಆಶೀರ್ವದಿಸಲ್ಪಟ್ಟಂತ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸುವಂತದ್ದು. You can't be defeated if you live in this way. ಈ ರೀತಿಯಾಗಿ ನೀನು ಜೀವಿಸುವುದಾದರೆ ನೀನು ಯಾವತ್ತಿಗೂ ಸೋಲುವುದಿಲ್ಲ. You will live above the limitation. ನೀನು ಮಿತಿಗಳ ಮೇರೆಯನ್ನು ದಾಟಿ ನೀನು ಜೀವಿಸುವ. You will always please us the heavenly Father. ನೀನು ಯಾವಾಗಲೂ ಪರಲೋಕದ ತಂದೆಯನ್ನು ಮೆಚ್ಚಿಸುವನಾಗಿರುತ್ತಿ. You will do all His will, all His desire. ನೀನು ಆತನ ಎಲ್ಲ ಉದ್ದೇಶವನ್ನು, ಆತನ ಬಯಕೆಯನ್ನು ನೀನು ನೆರವೇರಿಸ್ತೀನಿ. And God will give testimony. Hey, you are a man after my own heart. ಮತ್ತು ದೇವರು ನಿನ್ನ ವಿಷಯವಾಗಿ ಕೂಡ ಸಾಕ್ಷ್ಯವನ್ನು ಕೊಡ್ತಾನೆ. ಓ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು You are ಎಂಬುದಾಗಿ. a man after my own heart. ನನ್ನ ಹೃದಯಕ್ಕೆ ಒಪ್ಪುವ Who ಮನುಷ್ಯನು will do ಎಂಬುದಾಗಿ. all my desire. ಮತ್ತು ನನ್ನ ಎಲ್ಲ ಉದ್ದೇಶವನ್ನು ನೀನು ನೆರವೇರಿಸ್ತಿ ಎಂಬುದಾಗಿ. Praise be to the Lord. Let us live a life that glorifies the name of Jesus. ನಾವು ಇಂತಹ ಜೀವಿತವನ್ನು ಜೀವಿಸುವ, ಆ ಜೀವಿತವು ಯೇಸುವಿನ ನಾಮವನ್ನು ಮೇಲಕ್ಕೆತ್ತುವಂತದ್ದಾಗಿರಲಿ. Let people see Jesus through you, not you. ಜನರು ಯೇಸುವನ್ನು ನಿನ್ನ ಮೂಲಕವಾಗಿ ನೋಡಲಿ, ನಿನ್ನನ್ನು ನೋಡುವಂತದ್ದಲ್ಲ. Let Jesus be the prime and the first in your life. ಯೇಸು ಯಾವಾಗಲೂ ನಿನ್ನ ಜೀವಿತದಲ್ಲಿ ಪ್ರಥಮ ಮತ್ತು ಯಾವಾಗಲೂ ಪ್ರಾಮುಖ್ಯತೆ ಉಳ್ಳಂತ ವ್ಯಕ್ತಿಯಾಗಿರಲಿ. When Jesus be the first and His word become the final authority over your life, you will never live for yourself, you will live for His plan. ಯೇಸು ನಿನ್ನ ಜೀವಿತದಲ್ಲಿ ಪ್ರಥಮ ಮತ್ತು ಆತನ ವಾಕ್ಯ ನಿನ್ನ ಜೀವಿತದಲ್ಲಿ ಪ್ರಾಮುಖ್ಯತೆಯಲ್ಲಿ ಇರುವಾಗ ನೀನು ನಿನಗೋಸ್ಕರ ಜೀವಿಸುವ ಆತನಲ್ಲ, ನೀನು ಆತನಿಗೋಸ್ಕರ ಜೀವಿಸುವನಾಗಿರುತ್ತಿ. Amen. ಆಮೆನ್. It's a time to pray for certain matters.